ಲಘು ನೀರಾವರಿ ಘಟಕ, ಮೈಕ್ರೋ ಇರಿಗೇಷನ್. ಈ ಮುಂಚೆ ಕಾಲುವೆಗಳ ಮೂಲಕ ಪಾತಾಳಿ ನೀರಾವರಿ ಪದ್ಧತಿಯಲ್ಲಿ ನೀರು ಹಾಯಿಸಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆ ಬೆಳೆಯಲಾಗುತ್ತಿತ್ತು. ಕಾಲಕ್ರಮೇಣ ಮಳೆಯ ಪ್ರಮಾಣ ಕಡಿಮೆಯಾಗಿ ನೀರಿನ ಕೊರತೆಯುಂಟಾಗಿ ವೈಜ್ಞಾನಿಕವಾಗಿ ಮಿತವಾಗಿ ನೀರನ್ನು ಬಳಸಿ ಅಧಿಕವಾಗಿ ಇಳುವರಿ ಪಡೆಯುವ ಉದ್ದೇಶದಿಂದ ಲಘು ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಮುಂಚೆ ಹೆಚ್ಚು ನೀರು ಬಳಸಿ ಕಡಿಮೆ ಪ್ರದೇಶದಲ್ಲಿ ಬೆಳೆ ಬೆಳೆಯುವುದರ ಮೂಲಕ ಕಡಿಮೆ ಉತ್ಪಾದನೆಯನ್ನು ಮಾಡಲಾಗುತ್ತಿತ್ತು. ನವೀನ ತಾಂತ್ರಿಕತೆ ಬಂದ ಮೇಲೆ ಈ ಮೊದಲು 1 ಎಕರೆ ಪ್ರದೇಶಕ್ಕೆ ಬಳಸುತ್ತಿದ್ದ ಅಷ್ಟೇ ಪ್ರಮಾಣದ ನೀರು ಈಗ 3 ಎಕರೆಗಳವರೆಗೆ ಬಳಕೆ ಮಾಡಬಹುದಾಗಿದೆ. ಮಳೆಯನ್ನೇ ನಂಬದೆ ಸಂದಿಗ್ಧ ಹಂತದಲ್ಲಿ, ಅಂದರೆ ಬೆಳೆಗಳು ಹೂ ಬಿಡುವ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಬಹಳ ಸಹಕಾರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಅಭಾವ ಭಾಳಷ್ಟಿದೆ. ಅದನ್ನು ಇರತಕ್ಕಂಥ ನೀರಿನಲ್ಲಿ ಲಭ್ಯ ಏನಿದೆ ನಮ್ಮಲ್ಲಿ ಇರತಕ್ಕಂಥ ಬೋರ್ವೆಲ್ಗಳಿರ್ಬೋದು, ಮಿತವ್ಯಯವಾಗಿ ಅದನ್ನು ಬಳಕೆ ಮಾಡಿಕೊಂಡು ತುಂತುರು ನೀರಾವರಿ ಮತ್ತು ಇದು ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ, ಅದನ್ನು ಅಳವಡಿಸ್ಕೊಂಡು ಮಿತ ಬಳಕೆಯಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳಿಕ್ಕೋಸ್ಕರ ಇದನ್ನು ಮಾಡ್ತೇವೆ. ರೈತರುಗಳನ್ನು ಅವರ ಒಂದು ಆಸಕ್ತಿ ಮೇಲೆ ಈಗ ಅವ್ರಿಗೆ ನಾವು ತಾಂತ್ರಿಕತೆಗಳನ್ನು ಕೊಡ್ತಾ ಇರ್ತೀವಿ. ಅವ್ರಿಗೆ ಪ್ರಚಾರವನ್ನು ಕೊಟ್ಟಾಗ ಈಗ ಬರೀ ನಮ್ಮ ಆಹಾರ ಧಾನ್ಯಗಳು ಬೆಳ್ಕೊಂಡ್ರೆ ಅವ್ರಿಗೆ ಹೆಚ್ಚಿನ ಒಂದು ಆದಾಯ ಬರೋದಿಲ್ಲ. ಹೆಚ್ಚಿನ ರೀತಿಯಲ್ಲಿ ಅವ್ರು ಖರ್ಚು ಮಾಡೋದಕ್ಕೆ ತಕ್ಕಾಗೆ ಅವ್ರಿಗೆ ಆದಾಯವನ್ನು ಕೂಡ ಬರಬೇಕಾಗ್ತದೆ. ನಮ್ಮ ಆಹಾರ ಧಾನ್ಯಗಳ ಬೆಳೆ ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಗಮನಿಸ್ತಾ ಇದ್ದೀವಿ. ಎಲ್ಲ ರಾಗಿ ಬೆಳೆಯನ್ನು ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ರೈತರು ಕೂಡ ಭಾಳ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಎಲ್ಲ 3 ಹೋಬಳಿಗಳಲ್ಲಿ ಈ ಲಘು ನೀರಾವರಿಯನ್ನು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿಗೆ ನಾವು ಪ್ರಚಾರವನ್ನು ಕೊಡ್ತಾ ಇದ್ದೇವೆ. ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಿಗೂ 2 ಇಲಾಖೆಗಳ ಮೂಲಕ ಮತ್ತು ನಮ್ಮ ಆತ್ಮ ಕಾರ್ಯಕ್ರಮದಡಿ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಮ್ಮ ಸುತ್ತಮುತ್ತಿನ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ತುಂತುರು ನೀರಾವರಿ, ಸ್ಪ್ರಿಂಕ್ಲರ್. ಇದರಲ್ಲಿ ನೀರು ಮಳೆಯ ರೀತಿಯಲ್ಲಿ ಚಿಮ್ಮುವುದು. ಇದರ ಜೊತೆಗೆ ರೈನ್ ಗನ್ಗಳು ಕೂಡ ಇದ್ದು ಇನ್ನೂ ಹೆಚ್ಚು ಪ್ರದೇಶವನ್ನು ಆವರಿಸಿಕೊಂಡು ನೀರನ್ನು ಚಿಮ್ಮುವುದು. ನಮ್ಮದು ಸರಿ 1.5 ಎಕರೆ ಜಮೀನು. ನಾವು ಸಮಗ್ರ ಕೃಷಿ ಬೇಸಾಯ ಅಂದ್ಬಿಟ್ಟು ನಾನು ಈ ಸಾರಿ ಮಳೆಗಾಲ ಇಲ್ಲಿರೋದ್ರಿಂದ ತೊಗರಿ ಹಾಕೋಕ್ಕಾಗಲ್ಲ. ತೊಗರಿಗಳಿಗೆ ನಾನು ಈರುಳ್ಳಿ ಬೆಳ್ಕೊತಾರೆ, ಮತ್ತು ಸೌತೆ ಹಾಕಿದ್ರೆ ಟೊಮೊಟೊ ಬೆಳೀತಾರೆ. ಅದು ಟೊಮೊಟೊ ಅಂತೀನಿ, ಮೂಲಂಗಿ ಹಿಂಗೆ ಒಂದು ಬೆಳೆ ಒಳಗೆ 2 ಬೆಳೆ 3 ಬೆಳೆ ಮಾಡ್ಕೊತೀನಿ ಸರ್. ಈ ಸಾರಿ ಅವರೇ ಹಾಕ್ಬೇಕು. ಅದರ ಕೃಷಿ ಇಲಾಖೆಯಿಂದ ನಮ್ಮ ಇದು ರೈತ ಸಂಪರ್ಕ ಕೇಂದ್ರ ಅಂತ ಕೋಡಂಬಳ್ಳಿ, ಅಲ್ಲೋಗಿ ಇದು ಮಾಡ್ಕೊಂಬರ್ಬೇಕು ಸರ್. ರೆಕಾರ್ಡು, ಪಾಣಿ, ನಮ್ಮ ಇದು ಪತ್ರ, ಇದು ನಮ್ಮ ಫೋಟೋಗಳು, ಜಾತಿ ಪ್ರಮಾಣ ಪತ್ರ ಇವೆಲ್ಲ ಇದು ಮಾಡೋರೆ, ಒಂದು ಲೀಸ್ಟ್ ಕೊಟ್ಟವ್ರೆ, ಅದೆಲ್ಲ ರೆಕಾರ್ಡ್ ಮಾಡಿದ್ವಿ. ಅದೇ ಒಂದು 30 ಲಂತು ಪೈಪು ಸ್ಪ್ರಿಂಕ್ಲರು ಇವು ಕೊಡ್ತಾರೆ. ನಮ್ಗೆ ಅನುಕೂಲತೆ ಆಯ್ತದೆ. ಈಗ ನೀರು ಕಟ್ಟೋದು ನಿಲ್ತದ. ಈಗ ಸ್ಪ್ರಿಂಕ್ಲರು ನಮಗೆ ಒಂದು ಗಂಟೆ ಸ್ಪ್ರಿಂಕ್ಲರ್ ಮಾಡಿದ್ರೆ ಅದೆಲ್ಲ ಪೂರ್ತಿ ಭೂಮಿಗೆಲ್ಲ ನೀರು ಆಯ್ತದ. ನಾವು ಭೂಮಿಗೆಲ್ಲ ನೀರು ಹಾಯಿಸ್ಬೇಕು ಅಂದಾಗ ಹಿಂಸೆ ಆಯ್ತದೆ. ಈ ರೀತಿಯೆಲ್ಲ ಅನುಕೂಲತೆ ಆಯ್ತದೆ. ನೀರನ್ನು ಹನಿ ಹನಿಯಾಗಿ ಬೇರಿನ ವಲಯದಲ್ಲಿ ಮೇಲಿಂದ ಮೇಲೆ ಒದಗಿಸುವುದಕ್ಕೆ ಹನಿ ನೀರಾವರಿ ಪದ್ಧತಿ ಎಂದು ಕರೆಯುತ್ತಾರೆ. ಇಲ್ಲಿ ನಾವಿವತ್ತು ನಮ್ಮ ನಾಗಣ್ಣ ಬಿನ್ ಜವರೇಗೌಡ ಎಂಬವರು ಜಮೀನಿನಲ್ಲಿ ಬಂದಿದ್ದೇವೆ. ನಾಗಣ್ಣ ಅವರು ಹನಿ ನೀರಾವರಿಯನ್ನು ಬಳಕೆ ಮಾಡಿಕೊಂಡು ಹೆಂಗೆ ನೀರು ಮಿತ ಬಳಕೆ ಮಾಡಿಕೊಂಡು ಯಾವ ಥರ ಇಳುವರಿ ತಗೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಇಲ್ಲೇನೆ ಬದನೆಕಾಯಿ ಬೆಳೆಗೆ ಇಲ್ಲಿ ತೋಟಗಾರಿಕೆ ಇಲಾಖೆ ಮುಖಾಂತರ ಸಹಾಯಧನದಡಿ
ಹನಿ ನೀರಾವರಿಯನ್ನು ಇವರು ಸಹಾಯಧನವಾಗಿ ಪಡ್ಕೊಂಡು ಬದನೆ ಗಿಡ ಮತ್ತು ಹಾಗೂ ಟೊಮೆಟೊ ಮತ್ತು ಮೆಣಸಿನಕಾಯಿ, ಹೀರೆಕಾಯಿ ಹಾಗೆ ಹೀಗೆ ಹಲವಾರು ತೋಟಗಾರಿಕೆ ಬೆಳೆಗಳನ್ನು ಬೆಳ್ಕೊಂಡು ತುಂಬ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮದು ಒಂದು 6-7 ಎಕರೆ ಜಮೀನಿದೆ. ನಾವು ಎಲ್ಲ ತರಕಾರಿ, ಫುಲ್ಲು ತರಕಾರಿನೇ. ಈ ಬದನೆ, ಟೊಮೆಟೊ, ಹೀರೆ ಆ್ಯಂಡ್ ಮೆಣಸಿನಕಾಯಿ ಜಾಸ್ತಿ ಬೆಳಿತೀವಿ. ಈಗ ಹಾಕಿಲ್ಲ ಮೆಣಸಿನಕಾಯಿ. ಡ್ರಿಪ್ಪಿಂದ ಇದು ಮಾಡಿದ್ದೀವಿ. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಇದು ಮಾಡ್ಕೊಂಡಿದ್ದು. ಡ್ರಿಪ್ ಹಾಕಲಿಕ್ಕೆ ಮಾಮೂಲಿ ಇದೆ, ಸಬ್ಸಿಡಿ ಎಲ್ಲ ಇದು ಮಾಡಿದ್ರೆ ಕ್ಲಿಯರ್ ಮಾಡಿದ್ರೆ. ಮತ್ತು ಈಗ ಒಂದು ಪ್ಯಾಕೇಜ್ ಹೌಸ್ ಕೊಟ್ಟಿದ್ದಾರೆ, ಕೆಲಸ ವರ್ಕು ನಡೀತಾ ಇದೆ. ಡ್ರಿಪ್ಪಿಂದ ಅದೇ ನೀರು ಉಳಿತಾಯ ಫುಲ್. ಈಗ ನಾವು ಒಂದು 2 ಎಕರೆ ಮಾಡ್ತಿದ್ದ, ಈಗ 7-8 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀವಿ. ಬೆಳಗಾನ ನೀರು ಕಟ್ಕೊಂಡು ಅವ್ರು ಕೊಡು ಕರೆಂಟ್ ಕಾಯ್ಕೊಂಡು ಹಾಯಿಸ್ತಾ ಇದ್ದೋ. ಸುಮ್ಮನೆ 1 ಎಕರೆ 2 ಎಕರೆ ಮಾಡೋಕ್ಕಾಯ್ತಿತ್ತು. ಅದೇನೋ ಬೆಲೆ ಸಿಕ್ಕಿದ್ರೆ ಮಾಡ್ತಿದ್ದು, ಅದನ್ನು ಕೈ ಬಿಟ್ಬಿಡ್ತಿದ್ದೋ. ಇದನ್ನು ಡ್ರಿಪ್ಪು ಬಂದು ನಮ್ಮ ತೋಟಗಾರಿಕೆ ಇಲಾಖೆಯವರು ಈ ರೀತಿ ಮಾಡಿ ಯಾಕೆ ಸುಮ್ಮನೆ ಇದು ಮಾಡ್ತೀರಿ, ವೇಸ್ಟ್ ಮಾಡ್ತೀರಿ ನೀರು ಅಂದ್ಬಿಟ್ಟು ಇದು ಮಾಡಿದ್ರು. ಅನುಕೂಲ ಇದು ಎಲ್ಲ ಕ್ರಾಫ್ಟು, ಒಳ್ಳೆ ಮಾರ್ಕೆಟಲ್ಲಿ. ಇವತ್ತು ಟೊಮೆಟೊ ನಂದು 40-50 ರೂಪಾಯಿ ನಡೀತಾ ಇದ್ರೆ, ಇವತ್ತು 80 ರೂಪಾಯಿ ಆಗೋದು ಮಾರ್ಕೆಟು. ಅದೊಂದು ಅನುಕೂಲ. ಈಲ್ಡ್ ಬರ್ತದೆ, ಈಲ್ಡ್ಗೆ ಬೆಲೆ ಬೆಂಗಳೂರು. ನಾವು ಬೆಂಗಳೂರೇ ಮಾರ್ಕೆಟು ಜಾಸ್ತಿ. ನಮ್ಮ ತುಂತುರು ಏನು ತಗೊಂಡಿಲ್ಲ, ಇವಾಗ ಕೊಡ್ತೀವಿ ಅಂತಂದವ್ರೆ. ಅದೇ ಕೃಷಿ ಇಲಾಖೆಯಲ್ಲಿ ಇವಾಗ ತುಂತುರಿಗೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ದಿನ ನಾವು ಇಲ್ಲಿ ಸಿದ್ದಯ್ಯ ಅವ್ರ ಜಮೀನಿಗೆ ಬಂದಿದ್ದೀವಿ. ನಮ್ಮ ಸಿದ್ದಯ್ಯ ಅವ್ರು ಬಂದುಬಿಟ್ಟು ಚನ್ನಪಟ್ಟಣ ತಾಲೂಕಿನಲ್ಲೇ ಒಳ್ಳೆ ಪ್ರಗತಿಪರ ರೈತರು. ಅವರು ಹೆಚ್ಚಿನ ತೋಟಗಾರಿಕೆ ಬೆಳೆಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ. ನಮ್ಮ ಆತ್ಮ ಯೋಜನೆಯಲ್ಲಿ ಬರುವಂಥ ಕಾಂಪೊನೆಂಟಲ್ಲಿ ಯಾವುದು ಡೆಮಾನ್ಸ್ಟ್ರೇಷನ್ ಆಗಿರ್ಬೋದು, ಈಗ ಅಧ್ಯಯನ ಪ್ರವಾಸ ಆಗಿರ್ಬೋದು, ಮತ್ತು ತರಬೇತಿಗಳಾಗಿರ್ಬೋದು, ಎಲ್ಲದರಲ್ಲೂ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಅವರ ಜಮೀನಲ್ಲಿ ಅಳವಡಿಸ್ಕೋತಾರೆ. ಅದೇ ರೀತಿ ಇವಾಗ ಇಲ್ಲೇ ನೋಡ್ಬೋದು, ಇದು ಸೇವಂತಿಗೆ ಐಶ್ವರ್ಯ ವೆರೈಟಿ ಅಂತ. ಅದನ್ನು ಈಗ 1 ಎಕರೆ ಗ್ರೀನ್ ಹೌಸ್ನಲ್ಲಿ ಅಳವಡಿಸ್ಕೊಂಡಿದ್ದಾರೆ ತಾಂತ್ರಿಕತೆನ. ಅದು ಯಾವ ತಾಂತ್ರಿಕತೆನ ಅಳವಡಿಸ್ಕೊಂಡಿದ್ದಾರೆ ಅಂತಂದರೆ, ಡ್ರಿಪ್ ಮುಖಾಂತರ ನೀರನ್ನ ಸದ್ಬಳಕೆ ಮಾಡಿಕೊಂಡು ನೀರನ್ನ ಹಾಯಿಸ್ಕೊಂಡು ತಾಂತ್ರಿಕತೆನ ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಕೃಷಿ ಇಲಾಖೆಯಲ್ಲಿ NFSM ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಅವರು ಬಾಳವ್ರೆ ಅಂತ ನ್ಯೂ ವೆರೈಟಿನ GKVKಯಿಂದ ಬಿಟ್ಟಿದ್ದಾರೆ. ಅದನ್ನು ಕೂಡ ಡ್ರಿಪ್ ಮುಖಾಂತರ, ಡ್ರಿಪ್ ವಿತ್ ಮಲ್ಚಿಂಗ್, ಹಂಗಂದರೆ ಹೊದಿಕೆ ಥರ ಅವರು ಹೊಸ ತಾಂತ್ರಿಕತೆನ ಯೂಸ್ ಮಾಡಿ ಇಲ್ಲೇ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿಸಿದ್ದೀವಿ. ಅದೇ ರೀತಿ ಕಾಕ್ಟ ಆಗಿರ್ಬೋದು, ಕಾಕ್ಟ ಮತ್ತು ಹೂವಿನ ಬೆಳೆಗಳನ್ನೂ ಕೂಡ ಕನಕಾಂಬ್ರ ಮತ್ತು ಕಾಕ್ಟ ಎಲ್ಲನೂ ಕೂಡ ಬೆಳೀತಾರೆ. ಕನಕಾಂಬ್ರನ ಬಂದುಬಿಟ್ಟು ಮಲ್ಚಿಂಗ್ ಅದೇ ಹೊದಿಕೆ ಮತ್ತು ವಿತ್ ಡ್ರಿಪ್ ಮುಖಾಂತರ, ಹನಿ ನೀರಾವರಿ ಮುಖಾಂತರ ಇವರು ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ ಬಂದುಬಿಟ್ಟು ಹೀರೆಕಾಯಿನೂ ಕೂಡ ಮಲ್ಚಿಂಗ್ ಮತ್ತು ಹೊದಿಕೆ ಮತ್ತು ಡ್ರಿಪ್ ಹನಿ ನೀರಾವರಿ ಮುಖಾಂತರ ಅದನ್ನು ಕೂಡ ಮಾಡಿದ್ದಾರೆ. ಇವರು ಏನು 5 ಎಕರೆ ಜಮೀನಿದೆ, ಆ 5 ಎಕರೆ ಜಮೀನಲ್ಲಿ ಕೂಡ ಇವರು ಡ್ರಿಪ್ ಅಂದರೆ ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದಾರೆ. ಅದೇ ಈಗ ಸಹಾಯಧನ ಬಂದುಬಿಟ್ಟು ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿಗೆ ಸಹಾಯಧನ ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮದು 2015-16ನೇ ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತ ಇದೆ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಇವರು ಫಲಾನುಭವಿಯಾಗಿ ಆಯ್ಕೆಯಾಗಿ ಕೃಷಿ ಹೊಂಡನ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಕೃಷಿ ಹೊಂಡದಲ್ಲಿ ಅವರು ಗುಂಡಿಯನ್ನು ತೋಡಿಸ್ಕೊಂಡಿದ್ದಾರೆ, ಮತ್ತು ಟಾರ್ಪಲಿನ್ನ ಹಾಕ್ಸ್ಕೊಂಡಿದ್ದಾರೆ, ಸ್ಪ್ರಿಂಕ್ಲರ್ ಕೂಡ ತೊಗೊಂಡಿದ್ದಾರೆ, ಡೀಸೆಲ್ ಪಂಪ್ ಸೆಟ್ ತೊಗೊಂಡಿದ್ದಾರೆ. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅವ್ರಿಗೆ ಕಾಲಕ್ಕೂ ಏನು ಅಗತ್ಯ ಬೇಕು ಆ ತಾಂತ್ರಿಕತೆಯನ್ನು ಪಡ್ಕೊಂಡು ಅವರು ಜಮೀನಲ್ಲಿ ಅಳವಡಿಸ್ಕೋತಾ ಇದ್ದಾರೆ. ವಿವಿಧ ಬೆಳೆಗಳಾದ ಈಗ ಹೀರೆ ಆಗಿರ್ಬೋದು, ಅವರೆ ಆಗಿರ್ಬೋದು, ಮತ್ತು ಹೂವಿನ ಬೆಳೆಗಳಾಗಿರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ತಿಮ್ಸಂದ್ರದ ಸರ್ವೆ ನಂಬರ್ ಜಮೀನಲ್ಲಿದ್ದೀವಿ ನಾವು. ತೋಟ ತಗೊಂಡಿದೆ, ಇಲ್ಲಿ 5 ಎಕರೆ ಇದೆ. ಈಗ ಮೊದಲು ತರಕಾರಿ ಎಲ್ಲ ಬೆಳೆದು ಎಲ್ಲ ಹಾರ್ವೆಸ್ಟ್ ಆಗೋಯ್ತು. ಈ ಸಾರಿ ಈಗ ನಮಗೆ ಇದು ಸೇವಂತಿಗೆನೇ ಹಾಕಿದ್ದೀವಿ. ಈಗ ಒಂದು 2-2.5 ಟನ್ ಹೂವು ಕೂದಿದ್ದೀವಿ. ಹಾರ್ಟಿಕಲ್ಚರ್ನಿಂದ ನಾವು ಡ್ರಿಪ್ ಮಾಡಿಸ್ಕೊಂಡಿದ್ವಿ. ಮತ್ತು ಇದು ಗ್ರೀನ್ ಹೌಸು ಹಾರ್ಟಿಕಲ್ಚರ್ದೆ. ಇದಕ್ಕೂ ಮುಂಚೆ ಬೇಕಾದಷ್ಟು ಬತ್ತಿದ ನೀರು ನಿಂತ್ಕೊಂಡು ಹಾಯಿಸ್ತಿದ್ದು, ಬಿಡ್ತಾಯಿದ್ದೆ. ಈಗೆಲ್ಲಿ ಸಾಧ್ಯ ಆಗೋದಿಲ್ಲ. ಏನಿದ್ರು ಡ್ರಿಪ್ನಲ್ಲೇ ನಾವು ಬೆಳೆ ಬೆಳಿಬೇಕು. ಅದರಲ್ಲಿ ಅಷ್ಟೊಂದು ಇದು ಮಾಡ್ತಿರಲಿಲ್ಲ. ಇದರಲ್ಲಿ ಒಳ್ಳೆ ಬೆಳೆ ತೆಗಿಬೋದು ಡ್ರಿಪ್ನಲ್ಲಿ. 2 ವರ್ಷ ಆಯಿತು ಡ್ರಿಪ್ಪು. ಮತ್ತು ಆ ಜಮೀನಿಗೆಲ್ಲ ತೆಂಗಿನ ತೋಟಕ್ಕೆಲ್ಲ ಮಾಡಿದ್ದೀವಿ. ಎಲ್ಲ ನಮ್ಮದೆಲ್ಲ ಪೂರ್ತಿ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ದು ಅಂತ ತಂದಿದ್ದೀವಿ.
ಇತರೆ ನೀರಾವರಿ ಪದ್ಧತಿಗಳಲ್ಲಿ ನೀರು ಬೇರಿನ ವಲಯಕ್ಕಿಂತ ಆಳವಾಗಿ ಇಂಗಿ ಮತ್ತು ಆವಿಯಾಗಿ ಹೋಗುವುದರಿಂದ ಆಗುವ ನಷ್ಟವನ್ನು ಕಡಿಮೆ ಮಾಡಬಹುದು. ಈ ಪದ್ಧತಿಯಲ್ಲಿ 10% ನೀರು ಮಾತ್ರ ಪೋಲಾಗಿ 90% ನೀರು ಸಸ್ಯಗಳಿಗೆ ದೊರಕಿ ಲಭ್ಯವಿರುವ ನೀರಿನ ಸಾಮರ್ಥ್ಯ ಬಳಕೆಯಾಗುತ್ತದೆ. ಪಾತಾಳಿ ನೀರಾವರಿಯಲ್ಲಿ 1 ಎಕರೆಗೆ ಉಪಯೋಗಿಸುವಷ್ಟು ನೀರನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ 2 ರಿಂದ 3 ಎಕರೆಗೆ ಉಪಯೋಗಿಸಬಹುದಾಗಿದೆ. ಇದರಿಂದ ಶೇಕಡಾವಾರು ಬೆಳೆಯ ಇಳುವರಿ 50 ರಿಂದ 100ರಷ್ಟು ಹೆಚ್ಚಾಗುತ್ತದೆ. ಬೆಳೆಗಳಿಗೆ ಸಂದಿಗ್ಧ ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಗಾಗಿ ಬಳಸಿಕೊಳ್ಳಲು ರೈತರಿಗೆ ಗರಿಷ್ಠ 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವ ಲಘು ನೀರಾವರಿ ಘಟಕಗಳನ್ನು ಒದಗಿಸಲಾಗುವುದು. ಚಾಲ್ತಿ ಲಘು ನೀರಾವರಿ ಯೋಜನೆಯ ಕರಾರಿನನ್ವಯ ಅನುಷ್ಠಾನಗೊಳಿಸುವುದು. ಲಘು ನೀರಾವರಿ ಪಡೆದ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಆದ್ಯತೆ ನೀಡಲಾಗುವುದು. ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ದಿನೇ ದಿನೇ ಈ ಒಂದು ಲಘು ನೀರಾವರಿಯ ಒಂದು ವ್ಯವಸ್ಥೆಯನ್ನು ನಮ್ಮ ಹೆಚ್ಚಿನ ರೈತರುಗಳು ಅಳವಡಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಭಾಳ ಆದಾಯವನ್ನು ಈಗಾಗಲೇ ಗೊತ್ತಾಗಿದೆ, ನೀರಿನ ಒಂದು ಮಹತ್ವ ಏನು ಬೇಕಾಗಿದೆ. ನಮ್ಮ ಮುಂದಿನ ದಿನಗಳಲ್ಲಿ ಮಳೆ ಎಷ್ಟು ಕೈ ಕೊಡ್ತಾ ಇದೆ ನಮಗೆ, ಆದರೂ ಕೂಡ ಧೈರ್ಯಗೆಡದೇನೆ ನಮ್ಮ ರೈತಾಪಿ ಜನಗಳು ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡು ಹೆಚ್ಚಿನ ಒಂದು ಆದಾಯವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನೂ ಅವರಿಗೆ ಸಾಕಷ್ಟು ಸಹಕಾರವನ್ನು ಇಲಾಖೆ ಮೂಲಕ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೂಡ KVK ಅಂತ ಮಾಗಡಿನಲ್ಲಿದೆ, ಅವರು ಕೂಡ ಇಲ್ಲಿಗೆ ತಾಂತ್ರಿಕ ಸಲಹೆಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಸಹಕಾರ ಜೊತೆಯಲ್ಲಿ ಯುವ ಕಾರ್ಯಕ್ರಮವನ್ನು ಒಟ್ಟಾಗಿ ನಾವು ಆಯೋಜಿಸ್ಕೊಂಡ್ಬಂದಿದ್ದೇವೆ. ಬೆಳೆಗೆ ನೀರು ಅತ್ಯಮೂಲ್ಯ ಅಲ್ಲದೆ ಈಗ ಅಂತರ್ಜಲ ಕುಸಿದು ಬೋರ್ಗಳಲ್ಲಿ ಕೂಡ ನೀರು ಬತ್ತಿದೆ. ಇಂತಹ ಕಷ್ಟದ ಕಾಲದಲ್ಲಿ ಹರಿನೀರನ್ನು ಹಾಯಿಸಿ ಬೆಳೆ ಬೆಳೆಯುವ ಬದಲು ಸ್ಪ್ರಿಂಕ್ಲರ್ ಹಾಗೂ ಡ್ರಿಪ್ ಬಳಕೆ ಮಾಡುವುದರಿಂದ ನೀರಿನ ಸಮರ್ಥ ಬಳಕೆ ಜೊತೆಗೆ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆ ಇಡಬಹುದು.